ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧಾತಂಕ ಇದೆ. ಈಗ ಕೊಡಗಿನ ಹಾರಂಗಿ ಜಲಾಶಯಕ್ಕೆ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಎಲ್ಲ ಡ್ಯಾಂಗಳಿಗೂ ಕೂಡ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಅದರಲ್ಲೂ ಕೊಡಗಿನ ಹಾರಂಗಿ ಜಲಾಶಯ 20 ಶಸ್ತ್ರಸಜ್ಜಿತ ಸಿಬ್ಬಂದಿ ಅಲ್ಲಿ ನಿಯೋಜನೆಗೊಂಡಿದ್ದಾರೆ. 3 ಪಾಳಿಯಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಲಾಶಯ ವೀಕ್ಷಣೆಗೆ ಬರುವ ಪ್ರವಾಸಿಗರನ್ನ ತಪಾಸಣೆ ಮಾಡಿಯೇ ಬಿಡಲಾಗ್ತಾ ಇದೆ. ಜಲಾಶಯದ ಮೇಲ್ಭಾಗಕ್ಕೆ ಜನರ ಪ್ರವೇಶ ತಾತ್ಕಾಲಿಕವಾಗಿ ನಿಷೇಧ ಮಾಡಲಾಗಿದೆ. ಈಗಾಗಲೇ ಪಾಕಿಸ್ತಾನದ ಹಲವು ಪ್ರದೇಶಗಳಲ್ಲಿ ಇದ್ದಂತಹ ಉಗ್ರರ ಅಡಗುತಾಣಗಳೇನಿದೆ ಅವುಗಳ ಮೇಲೆ ಈಗಾಗಲೇ ಭಾರತ ಏರ್ ಸ್ಟ್ರೈಕನ್ನು ಮಾಡಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಆತಂಕನೂ ಕೂಡ ಮನೆ ಮಾಡಿದೆ. ಹಾಗಾಗಿ ರಾಜ್ಯದ ಎಲ್ಲ ಜಲಾಶಯಗಳಲ್ಲಿ ಈಗಾಗಲೇ ಹೈ ಅಲರ್ಟನ್ನು ಘೋಷಣೆ ಮಾಡಿರೋಂಥದ್ದು. ಕೊಡಗಿನ ಜಲಾಶಯ ಆಗಿರುವಂತಹ ಹಾರಂಗಿಯಲ್ಲೂ ಕೂಡ ಆ ರೀತಿಯ ಒಂದು ಅಲರ್ಟ್ ಇದೆ. ನೋಡ್ಬೋದು, ಸುವರ್ಣ ನ್ಯೂಸ್ ಕೂಡ ಈಗಾಗಲೇ ಆ ಜಲಾಶಯದ ಮುಂಭಾಗದಲ್ಲಿ ಇರುವಂತಹದ್ದು. ಜಲಾಶಯಕ್ಕೆ ಯಾರೇ ಒಳಗೆ ಎಂಟ್ರಿ ಮಾಡಬೇಕಾದ್ರೆ ಅಂದರೆ ಜಲಾಶಯದ ಮುಂಭಾಗದಲ್ಲಿ ಇರುವಂತಹ ಉದ್ಯಾನವನ ಇದೆ. ಉದ್ಯಾನವನದ ಒಳಗಡೆ ಹೋಗಬೇಕು ಅಂತಂದರೆ ಎಲ್ಲರೂ ಕೂಡ ಪರಿಶೀಲನೆಯನ್ನು ಮಾಡಿ ನಂತರ ಒಳಗಡೆಗೆ ಬಿಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಂದರೆ ಯಾರೊಬ್ಬರೂ ಕೂಡ ಒಳಗಡೆ ಹೋಗಬೇಕು ಅಂತಂತಂದರೆ ಇಲ್ಲಿ ಪರಿಶೀಲನೆಗೆ ಒಳಪಟ್ಟ ಅನಂತರನೇ ಒಳಗಡೆ ಹೋಗಬೇಕು. ಈಗಾಗಲೇ ಗೇಟ್ನಲ್ಲೂ ಕೂಡ ಸಿಬ್ಬಂದಿಯನ್ನು ಈಗಾಗಲೇ ಹಾಕಿರೋಂತಹದ್ದು, ಶಸ್ತ್ರಸಜ್ಜಿತವಾಗಿ ಇರೋವಂಥದ್ದು ನೋಡ್ಬೋದು. ಈಗಾಗಲೇ ಏನು ಒಟ್ಟು ಜಲಾಶಯದಲ್ಲಿ 20 ಸಿಬ್ಬಂದಿಗಳಿದ್ದಾರೆ. ಒಬ್ಬರು SI, ಒಬ್ಬರು ASI, ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿರೋಂಥದ್ದು. 3 ಶಿಫ್ಟ್ಗಳಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಇದು ಗೇಟ್ ಮುಂಭಾಗದಲ್ಲೇ ಇಷ್ಟು ಭದ್ರತೆ ಇರೋವಂಥದ್ದು. ಹಾಗೆ ಜಲಾಶಯದ ಒಳಗಡೆ ಅಂದರೆ ಅಣೆಕಟ್ಟೆ ಏನಿದೆ ಅಲ್ಲಿ ಯಾವ ರೀತಿಯ ಭದ್ರತೆ ಇದೆ ಅನ್ನೋದನ್ನು ಕೂಡ ಸುವರ್ಣ ನ್ಯೂಸು ನಿಮಗೆ ತೋರಿಸ್ತೀನಿ. ನಾನು ಒಳಗಡೆ ಹೋಗುವಂಥ ಕೆಲಸವನ್ನು ಮಾಡ್ತೇನೆ. ಜಲಾಶಯದ ಮೇಲ್ಭಾಗಕ್ಕೆ ಬಂದರೆ, ಅಣೆಕಟ್ಟೆಯ ಮೇಲ್ಭಾಗಕ್ಕೆ ಬಂದರೆ ಇಲ್ಲೂ ಕೂಡ ಭದ್ರತೆ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಅಂದರೆ ಏನು ಒಟ್ಟು 20 ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ, ಪೊಲೀಸ್ ಸಿಬ್ಬಂದಿಯನ್ನು. ಅದರಲ್ಲಿ ಎಲ್ಲ ಕಡೆ ಒಂದು 2 ಜನರನ್ನು ಅಲರ್ಟನ್ನು ಮಾಡಿರೋಂಥದ್ದು ಕೂಡ ಗೊತ್ತಾಗುತ್ತೆ. ಇಲ್ಲೂ ಕೂಡ 2 ಪೊಲೀಸ್ ಸಿಬ್ಬಂದಿ, ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿ ಇರೋವಂಥದ್ದು ಕೂಡ ನಿಮಗೆ ಕಾಣುತ್ತೆ. ಒಬ್ಬರು ಶಸ್ತ್ರ ಸಮೇತ ಇದ್ದರೆ, ಮತ್ತೊಬ್ಬರು ಏನು ದೂರದಿಂದ ಯಾರೇ ಬರ್ತಿದ್ರು ಕೂಡ ಅದು ಯಾರು ಬರ್ತಿದ್ದಾರೆ ಏನು ಅಂತಂತಹ ಅಬ್ಸರ್ವೇಷನ್ನ ಮಾಡುವಂತಹ ಕೆಲಸವನ್ನು ಕೂಡ ಮತ್ತೊಬ್ಬರು ಸಿಬ್ಬಂದಿ ಮಾಡ್ತಿರೋವಂಥದ್ದು. ಸೊ ಹೀಗೆ ಇಡೀ ಜಲಾಶಯದಲ್ಲಿ ಒಟ್ಟು ಭಾರಿ ಭದ್ರತೆಯನ್ನು ಕೂಡ ಮಾಡಿರೋಂಥದ್ದು ಕೂಡ ಕಾಣುತ್ತೆ. ಜಲಾಶಯದಲ್ಲೂ ಕೂಡ ಸಾಕಷ್ಟು ನೀರು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತಷ್ಟು ಭದ್ರತೆಯನ್ನು ಮಾಡಿರೋಂಥದ್ದು ಕೂಡ ಕಾಣುತ್ತೆ. ಸೊ ಒಟ್ಟಿನಲ್ಲಿ ಏನು ಹಾರಂಗಿ ಜಲಾಶಯ ಇದೆ, ಕೊಡಗಿನ ಹಾರಂಗಿ ಜಲಾಶಯ, ಆ ಜಲಾಶಯದಲ್ಲಿ ಸಾಕಷ್ಟು ಭದ್ರತೆಯನ್ನು ಮಾಡಿ ಯಾವುದೇ ಜನರು ಕೂಡ ಬಂದು ಹೋದ್ರೂ ಕೂಡ ಅವ್ರನ್ನ ಪರಿಶೀಲನೆ ಮಾಡೋಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜಲಾಶಯದ ಮೇಲ್ಭಾಗದಲ್ಲಿ ಯಾರೂ ಕೂಡ ಜನರು ಬರಬಾರ್ದು ಅನ್ನೋಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಮಾಡಿರೋಂತಹದ್ದು. ರಾಜ್ಯ ಸರ್ಕಾರದ ನಿರ್ದೇಶನ ಏನಿದೆ ಆ ನಿರ್ದೇಶನವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರೋಂಥದ್ದು ಕೂಡ ಕಾಣುತ್ತೆ. ಸೊ ಸಹಜವಾಗಿಯೇ ಬೇರೆ ದಿನಗಳಲ್ಲಿ ಇಲ್ಲಿ ನಿಯೋಜನೆಗೊಂಡಿರೋಂತಹ ಪೊಲೀಸ್ ಸಿಬ್ಬಂದಿಗೆ ವೀಕ್ಲಿ ಆಫ್ ಕೂಡ ಇರ್ತಾಯಿತ್ತು. ಆದರೆ ಈಗ ಅಂದರೆ ಏನು ನಿನ್ನೆ ಸರ್ಕಾರ ಆದೇಶವನ್ನು ಮಾಡ್ತು, ಆ ಹಿನ್ನೆಲೆಯಲ್ಲಿ ಆ ವೀಕ್ಲಿ ಆಫನ್ನು ಕೂಡ ಕ್ಯಾನ್ಸಲ್ನ ಮಾಡಿ ಎಲ್ಲ ಸಿಬ್ಬಂದಿಯನ್ನು ಕರ್ತವ್ಯಕ್ಕೆ ಹಾಜರಾಗುವಂತೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿರೋಂತಹದ್ದು. ಸೊ ಹೀಗಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಭದ್ರತೆಯನ್ನು ವಹಿಸಿ ಜಲಾಶಯವನ್ನು ಭದ್ರತೆಯನ್ನು ಕಾಪಾಡ್ತಿರುವಂಥದ್ದು ಕೂಡ ಕಾಣುತ್ತೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.